ಮಾಗಡಿ ಕೋಟೆ ಯಾವ ರೀತಿ ಇತ್ತು ಅದನ್ನ ಪುನರ್ಜೀವನ ಮಾಡಬೇಕು, ನಿರ್ಮಾಣ ಮಾಡಬೇಕು ಅಂತೇಳಿ ಈಗಾಗಲೇ ಅರ್ಧ ಕೆಲಸ ಆಗಿದೆ. ಮಿಕ್ಕಿದ್ದು ಕೆಲಸ ಮುಗಿಸ್ಲಿಕ್ಕೆ ಕೆಲವು ಇಂಟರ್ನಲ್ ಕೋಆರ್ಡಿನೇಷನ್ ಅದಕ್ಕೊಂದು ಸಮಿತಿಯನ್ನ ಮಾಡಿ ಅದನ್ನ ಜಲ್ದಿ ಕೆಲಸವನ್ನ ಹಣ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಹಣ ಕೂಡ ಈಗಾಗಲೇ 104 ಕೋಟಿ 3 ಕೋಟಿ 103 ಕೋಟಿ ರೂಪಾಯಿ ಅದಕ್ಕೆ ಇಟ್ಟಿದ್ದೇವೆ. ಅದು ಮತ್ತು ಕೆಂಪೇಗೌಡರ ಸಮಾಧಿ ಜಾಗದಲ್ಲಿ ಅಕ್ವಿಷನ್ ಮಾಡಲಿಕ್ಕೆ 20 ಎಕರೆ 10 ಎಕರೆ ಈಗಾಗಲೇ ಅಕ್ವಿಷನ್ ಮಾಡಲಿಕ್ಕೆ ಈಗಾಗಲೇ ಅಕ್ಕಪಕ್ಕದಲ್ಲಿ ಮುಂದಕ್ಕೆ ಆ ಜಾಗ ಉಳಿಸ್ಕೊಳ್ಳಿಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ. ಇವೆರಡಕ್ಕೂ ಕೂಡ ಹಣ ಕೂಡ ಇಟ್ಟಿದ್ದೇವೆ. ಇದಲ್ಲದೆ ಈಗಾಗಲೇ ನಾವು ಕೆಂಪೇಗೌಡರ ದಿನಾಚರಣೆ ದಿನ ಕೆಂಪೇಗೌಡದ ಭವನ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಭೂಮಿ ಪೂಜೆನೂ ಕೂಡ ಮಾಡಿದ್ದು. ಅದಕ್ಕೆ ನಮ್ಮ ಆರ್ಕಿಟೆಕ್ಟ್ಸ್ಗೆ ಯಾರು ನಾಗರಿಕರು ಚೀಫ್ ಆರ್ಕಿಟೆಕ್ಟ್ಸ್ ಇರ್ಬೋದು, ಬೆಂಗಳೂರಲ್ಲಿರುವಂತ ಆರ್ಕಿಟೆಕ್ಟ್ಸ್ ಅವರ ವಿನ್ಯಾಸವನ್ನ ಕೊಡ್ಲಿಕ್ಕೆ 5 ಎಕರೆ ಇದೆ. 5 ಎಕರೆಗೆ ಒಂದೊಳ್ಳೆ ವಿನ್ಯಾಸವನ್ನ ಕೊಡ್ಲಿಕ್ಕೆ ಅವರು ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ನಮ್ಮ ಬೆಂಗಳೂರಿನ ಆರ್ಕಿಟೆಕ್ಟ್ಗೆ ನಮ್ಮ ಟೌನ್ ಪ್ಲಾನಿಂಗ್ ಅಲ್ಲಿ ಏನಿದೆ, ಟೌನ್ ಪ್ಲಾನಿಂಗ್ ಬೋರ್ಡ್ ಡಿಪಾರ್ಟ್ಮೆಂಟ್, ಅದು ಕೂಡ ಕೆಂಪೇಗೌಡ ಪ್ಲಾನಿಂಗ್ ಅಥಾರಿಟಿಲಿ ಅವ್ರನ್ನು ಕೂಡ ಪರ್ಮನೆಂಟ್ ಮೆಂಬರ್ ಆಗಿ ಅಳವಡಿಸಿಕೊಳ್ಳಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಇದಲ್ಲದೆ ಎಲ್ಲ ಆರ್ಕಿಟೆಕ್ಟ್ಸ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಯಾರು ಬೇಕಾದ್ರೂ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಒಂದು ಒಳ್ಳೆ ಸುಂದರವಾದಂತ ಒಂದು ಕಟ್ಟಡವನ್ನ ಕಟ್ಟಲಿಕ್ಕೆ ಮಾರ್ಗದರ್ಶನವನ್ನ ಕೊಟ್ಟಿದ್ದೇವೆ. ಜೊತೆಗೆ ನನ್ನ ಅನುಭವದಲ್ಲಿ ಬೆಂಗಳೂರು ನಗರಕ್ಕೆ ಒಂದು ಹೊಸ ಟೌನ್ ಪ್ಲಾನಿಂಗ್ ಶಾಲೆನೋ ಕಾಲೇಜು ಪ್ರಾರಂಭ ಮಾಡಬೇಕು ಕೆಂಪೇಗೌಡರ ಹೆಸರಿನಲ್ಲಿ ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ಟೌನ್ ಪ್ಲಾನಿಂಗ್ ಇಲಾಖೆಯಲ್ಲಿ ಹಣ ಕೂಡ ಇದೆ. ನಾವು ಈ ಕಟ್ಟಡಕ್ಕೆ 100 ಕೋಟಿ ರೂಪಾಯಿ ಮೀಸಲಾಗಿಟ್ಟಿದ್ದು. ಅದು ಇದೆಲ್ಲ ಸೇರಿ ಆ ಬಿಲ್ಡಿಂಗ್ ಅಲ್ಲಿ ಒಂದು ಹಾಲು, ಒಂದು 300 ಜನ ವಿದ್ಯಾರ್ಥಿಗಳು, 3 ವರ್ಷದ ಒಂದು ಕೋರ್ಸ್ ಏನೋ VTUಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅವ್ರು ಏನು ಒಂದು ಸಿಲೆಬಸ್ ತಯಾರು ಮಾಡಿ ಅವ್ರು ಕೊಡ್ತಾರೆ. ಅದು ಬರೀ ಒಂದು ಟೌನ್ ಪ್ಲಾನರ್ಸ್ ನ ತಯಾರು ಮಾಡಿ, ಯಾಕೆಂದ್ರೆ ನಾನು ಈಗಾಗಲೇ BDಯಲ್ಲಿ, ಕಾರ್ಪೊರೇಷನ್ ಅಲ್ಲಿ, ಬೇರೆ ಬೇರೆ ಕಡೆ ಪ್ರೈವೇಟ್ ಅಲ್ಲೆಲ್ಲ ಅಫಿಷಿಯಲ್ ಟೌನ್ ಪ್ಲಾನರ್ಸ್ ವಿದ್ಯಾಭ್ಯಾಸ ಮಾಡಿದಂತ ಅವ್ರಿಗೆ ಉದ್ಯೋಗ ಕೊಡಬೇಕು. ಇಲ್ಲಿ ಬೇರೆ ಕೆಲಸ ಮಾಡಿದವರೆಲ್ಲ ಟೌನ್ ಪ್ಲಾನರ್ ಆಗ್ಬೇಕು ಅಂತ ಹೇಳಿ ನಮ್ಮಲ್ಲಿ ಒಂದು ಒತ್ತಡ ಇದೆ. ಅದನ್ನ ಕಡಿವಾಣ ಹಾಕ್ಬೇಕು. ಬರೀ ಟೌನ್ ಪ್ಲಾನರ್ಸ್, ಯಾಕೆಂದ್ರೆ ಬೆಂಗಳೂರಿಗೆ ಮಾಸ್ಟರ್ ಟೌನ್ ಪ್ಲಾನಿಂಗ್ ಬಹಳ ಅವಶ್ಯಕತೆ ಇದೆ. ಬೆಂಗಳೂರು ಬೆಳೀತಾ ಇದೆ. ಇದು ಸರ್ಕಾರದ ಮಟ್ಟದಲ್ಲೂ ಕೂಡ ಉತ್ತಮವಾಗಿ ಉದ್ಯೋಗಗಳನ್ನ ಆಪರ್ಚುನಿಟಿನ ಕೊಡಿಸ್ಬೇಕು ಅನ್ನೋದು ಕೂಡ ನಮ್ಗೆ ವಿಚಾರ ಇದೆ. ಈ ವಿಚಾರದಲ್ಲಿ ಹೊಸದಾಗಿ ಕೆಂಪೇಗೌಡ ಹೆಸರಿನಲ್ಲಿ ಒಂದು ಟೌನ್ ಪ್ಲಾನಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಸೊ ಈ ಹಾಲಿ ಇರುವಂತ ನಮ್ಮ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ UD ಡಿಪಾರ್ಟ್ಮೆಂಟ್ ಹಣ ಮತ್ತು ಕೆಂಪೇಗೌಡ ಪ್ರಾಧಿಕಾರದಿಂದ ಮತ್ತು ನಮ್ಮ ಬೆಂಗಳೂರು GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಲ್ಲೂ ಕೂಡ ನಾನು 100 ಬಜೆಟ್ ಅಲ್ಲಿ 100 ಕೋಟಿ ರೂಪಾಯಿ ಮೀಸಲಾಗಿ ಇದಕ್ಕೋಸ್ಕರ ನಾನು ಇಟ್ಟಿದ್ದೆ. ಇವೆರಡೂ ಸೇರಿ ಒಂದು ಭವ್ಯವಾದಂತ ಒಂದು ಕಟ್ಟಡವನ್ನ ಕಟ್ಟಿ ಮುಂದಿನ ದಿನದಲ್ಲಿ ಶಾಲೆಯನ್ನ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಇದಲ್ಲದೆ ಥೀಮ್ ಪಾರ್ಕ್ ಕೂಡ ಏನು ಏರ್ಪೋರ್ಟ್ ಇದೆ, ಅದು ಕೂಡ ರಿವ್ಯೂ ಮಾಡಿದ್ದೇವೆ. ಫೈನಲ್ ಅದು ಬರೀ ಹಂಗೆ ಇದನ್ನ ಸ್ಟ್ಯಾಚ್ಯೂ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ರು. ಅದನ್ನು ಕೂಡ ಕಂಪ್ಲೀಟ್ ಕೃಷ್ಣ ಬೈರೇಗೌಡರಿಗೆ ಜವಾಬ್ದಾರಿಯನ್ನು ವಹಿಸಿ ಅವರು ಕೂಡ ಈಗಾಗಲೇ ಅದನ್ನು ಟೆಂಡರ್ಗೂ ಕರೆದಿರ್ಲಿಲ್ಲ, ಆರ್ಡರ್ ಕೊಟ್ಟಿರ್ಲಿಲ್ಲ, ಹಂಗೆ ಕೆಲಸ ಮಾಡಿಸ್ಬಿಟ್ಟಿದ್ರು. ಅದನ್ನ ಲೀಗಲ್ ಆಗಿ ಅದನ್ನ ಏನೆಲ್ಲ ಮಾಡ್ಬೋದು ಅಂತ ಹೇಳಿ ಈಗಾಗಲೇ ಕೃಷ್ಣ ಬೈರೇಗೌಡರು ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಮೇಲೆ ಈಗಾಗಲೇ ನಾಡಪ್ರಭು ಕೆಂಪೇಗೌಡರ ವೀರ ಸಮಾಧಿ ಏನಿದೆ ಅಲ್ಲಿ ಅಕ್ವಿಷನ್ ವಿಚಾರ ನಾವು ತಿಳಿಸಿದ್ದೇನೆ. ಈಗಾಗಲೇ ನಾನು ಸ್ಪಾಟ್ ಹೋಗಿದ್ದೆ. ನಾನು ಕೃಷ್ಣ ಬೈರೇಗೌಡರು, ನಮ್ಮ ಬಾಲಕೃಷ್ಣ ಅವರು ನಾವೆಲ್ಲ ಹೋಗಿ ನೋಡ್ಕೊಂಡು ನಾವು ಬಂದಿದ್ದೇವೆ. ಅಲ್ಲಿ ಏನೇನು ಅಡಿಷನಲ್ ಜಾಗ ಬೇಕು ಅಂತೇಳಿ ಎಲ್ಲರೂ ಒಬ್ರು ಬಿಟ್ಟು ಎಲ್ಲರೂ ಆಲ್ಮೋಸ್ಟ್ 90% ಎಲ್ಲರೂ ಒಪ್ಕೊಂಡಿದ್ದಾರೆ. ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ತೀವಿ ಅಂತೇಳಿ. ನಮ್ಗದು ವಿಧಿನೇ ಇಲ್ಲ.
ಆ ಜಾಗ ಕನಿಷ್ಠ ಒಂದು 10 ಎಕರೆ ಆದ್ರೂ ಕೂಡ ಮೀಸಲಾಗಿದ್ದಕ್ಕೆ ಎಲ್ಲ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ.